ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ರಂಗಾಯಣ ದಾವಣಗೆರೆಯವರು ಬೆಳಗಾವಿಯಲ್ಲಿ ಮಾಡ್ತಾ ಇರುವಂತಹ ಈ ಶಿಬಿರ ಅರ್ಥಾತ್ ರಂಗಗೀತೆಗಳಿಗೆ ಒಂದು ರೀತಿಯ ಜೀವಂತಿಕೆಯನ್ನು ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಂಗಗೀತೆಗಳು ಇವೆಲ್ಲ ಒಂದಾನೊಂದು ಕಾಲದಲ್ಲಿ ನಾಟಕಗಳಲ್ಲಿ ಬಂದಿದ್ದಂತಹ ಅತ್ಯಂತ ಸುಮಧುರವಾದಂತಹ ಅವೆಲ್ಲ ಹಾಡುಗಳಾಗಿದ್ದವು. ಅದು ಕಾಲಕ್ರಮೇಣದಲ್ಲಿ ಈ ಬೇರೆ ಬೇರೆ ರಂಗಪ್ರಯೋಗಗಳು ಬಂದ ನಂತರ ಒಂದು ರೀತಿಯಲ್ಲಿ ನಶಿಸಿ ಹೋಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ರಂಗಾಯಣದವರು ಅವುಗಳನ್ನು ಮತ್ತೆ ಜೀವಂತ ಮಾಡುವಂಥ ಒಂದು ಬಹಳ ದೊಡ್ಡ ಒಂದು ಯೋಜನೆಯನ್ನು ಹಾಕಿಕೊಂಡು ಅದನ್ನು ಇಲ್ಲಿ ಸಾಕಾರಗೊಳಿಸಿದ್ದಾರೆ. ಈ ಹಿಂದೆ ಎಣಿಗೆ ಬಾಳಪ್ಪನವರು ಅವರು ಇಲ್ಲಿ ಬೆಳಗಾವಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ರಂಗಗೀತೆಗಳನ್ನು ಸಂಗ್ರಹ ಮಾಡಿಕೊಂಡು ಸುಮಾರು ಒಂದು 1000ವರೆಗೆ ರಂಗಗೀತೆಗಳಿಗೆ ಅದಕ್ಕೆ ಚಾಲನ್ನು ಕೊಟ್ಟು ಅದಕ್ಕೆ ಧ್ವನಿಯನ್ನು ಕೊಟ್ಟು ಅವುಗಳನ್ನು ಕ್ಯಾಸೆಟ್ ರೂಪದಲ್ಲಿ ಅದು ಇರುವಂತೆ ನೋಡಿಕೊಂಡಿದ್ದರು. ನಮ್ಮ ನಾಟಕದ ಕ್ಷೇತ್ರದಲ್ಲಿ ಈ ಸಂಗೀತ ನಾಟಕಕ್ಕೆ ಒಂದು ಅಪೂರ್ವವಾದಂಥ ಒಂದು ಸ್ಥಾನವಿದೆ. ಆ ಸಂಗೀತ ನಾಟಕಗಳು ಸಂಗೀತದಿಂದಲೇ ಮತ್ತು ಹಾಡುಗಳಿಂದಲೇ ಆ ಕಾಲದಲ್ಲಿ ಪ್ರಸಿದ್ಧಿ ಪಡೆದಂಥದ್ದು. ಅದರ ಒಂದು ವೈಶಿಷ್ಟ್ಯ ಅಂದರೆ ನಟನೆ ಹಾಡುಗಳನ್ನು ಹಾಡಬಹುದಾಗಿತ್ತು. ಅದರ ಅರ್ಥ ಅವನು ನಟನೂ ಹೌದು, ಗಾಯಕನೂ ಹೌದು. ಆ ನಟನೆಯನ್ನು ಮಾಡ್ತಾ ಹಾಡುಗಳನ್ನು ಹಾಡ್ತಾ ಆತ ಎಷ್ಟು ಆ ಪಾತ್ರದಲ್ಲಿ ಲೀನ್ ಆಗ್ತಾ ಇದ್ದಂದರೆ ಅಲ್ಲಿ ಕುಳಿತಂಥ ಪ್ರೇಕ್ಷಕರು ಸಹಿತ ಆ ಪಾತ್ರದಲ್ಲಿ ತಾವು ಒಂದಾಗಿ ಅದನ್ನು ಅನುಭವಿಸ್ತಾ ಇದ್ದರು. ಅದು ಮತ್ತೆ ಒಂದು ಜೀವಂತವಾಗಿಡುವಂಥ ಪ್ರಯೋಗವನ್ನು ರಂಗಾಯಣ ದಾವಣಗೆರೆಯವರು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗಾವಿಯಲ್ಲಿ ಈ ಒಂದು ಶಿಬಿರವನ್ನು ಮಾಡಿ ಇಲ್ಲಿ ಆ ಹಾಡುಗಳನ್ನು ಕಲಿಸಿ ಅವುಗಳನ್ನು ನಟನೆಯನ್ನು ಮಾಡುವಂಥ ಮೂಲಕ ಇಲ್ಲಿ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ರಂಗಾಯಣಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸಬಯಸ್ತಾ ಇದ್ದೇನೆ. ಆರಂಭ ಕಾಲದ ರಂಗಭೂಮಿ ಸಂಗೀತ ರಂಗಭೂಮಿ ಎಂದೇ ಹೆಸರಾಗಿತ್ತು. ರಂಗಭೂಮಿಯ ಜೀವ ಮತ್ತು ಪ್ರಾಣ ಸಂಗೀತವೇ ಆಗಿತ್ತು. ಅನಂತರದಲ್ಲಿ ಅದು ಬೆಳೆಯುತ್ತಾ ಸಂಗೀತ ನಾಟಕಗಳ ಒಂದು ಸಂಭ್ರಮ ನಮ್ಮ ಕನ್ನಡ ರಂಗಭೂಮಿಯ ರಸಿಕರನ್ನು ರಂಜಿಸಿತು. ಅದೊಂದು ಬಹುದೊಡ್ಡ ಚರಿತ್ರೆ. ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿಯ ಮೇಲೆ ಈ ಸಂಗೀತದ ಪ್ರಭಾವ ಅಷ್ಟು ಪರಿಶುದ್ಧವಾಗಿ ಮತ್ತು ಪರಂಪರೆಯ ಗುಣಗಳನ್ನು ಉಳಿಸಿಕೊಳ್ಳುವಲ್ಲಿ ಒಂದು ಹಿನ್ನಡೆಯನ್ನು ಕಾಣ್ತಾ ಇರುವುದು ನಾವು ನೋಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ನಮ್ಮ ಪರಂಪರೆಯ ರಂಗಸಂಗೀತ ಉಳಿಬೇಕು, ಬೆಳಿಬೇಕು ಅನ್ನುವ ದೃಷ್ಟಿಯಿಂದ ಒಂದು ಬೆಳವಣಿಗೆಗಾಗಲಿ ಮತ್ತು ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಬಹಳ ಔಚಿತ್ಯಪೂರ್ಣ ಈ ಉಪಕ್ರಮ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನನಗೆ ಹೇಳಬೇಕನ್ನಿಸ್ತದೆ. ಅದರ ಜೊತೆಗೇ ನಮ್ಮ ಬೆಳಗಾವಿ ರಂಗಭೂಮಿಯ ದೃಷ್ಟಿಯಿಂದ ವೃತ್ತಿ ರಂಗಭೂಮಿ ಇರ್ಬೋದು, ಆಧುನಿಕ ರಂಗಭೂಮಿ ಇರ್ಬೋದು, ಅದರ ಬೆಳವಣಿಗೆಗೆ ಬೆಳಗಾವಿ ಜಿಲ್ಲೆಯ ಕೊಡುಗೆ ಬಹಳ ದೊಡ್ಡದ. ಅಂಥ ಬೆಳಗಾವಿ ನೆಲದಲ್ಲಿ ಈ ಶಿಬಿರ ನಡೀತಾ ಇರುವುದು ಏಣಿಗೆ ಬಾಳಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಸಂಗೀತ ಕಲಿತಿರ್ತಕ್ಕಂಥ ಮತ್ತು ರಂಗ ಸಂಗೀತವನ್ನು ಹಾಡಿದಂಥ ನಮ್ಮ ಗವಾಯಿಗಳು ನಮ್ಮ ಜೊತೆ ರಾಜಪ್ರಭು ಧೋತ್ರೆಯವರು, ಗುರುರಾಜ್ ಕುಲಕರ್ಣಿಯವರು, ಮಂಜುಳಾ ಜೋಶಿಯವರು, ಶಿರೀಶ್ ಜೋಶಿ ಇವರೆಲ್ಲರೂ ಕೂಡ ಈ ಶಿಬಿರದ ಮುಂದಾಳತ್ವವನ್ನು ವಹಿಸಿ ನಟರಾಜವರ ಒಂದು ಸಂಚಾಲಕತ್ವದಲ್ಲಿ ಬಹಳ ಶಿಸ್ತಿನಿಂದ ಮತ್ತು ಶ್ರದ್ಧೆಯಿಂದ ನಡೆಸಿಕೊಂಡು ಹೊರಟಿದ್ದಾರೆ. ಇದೊಂದು ಬಹಳ ಮಹತ್ವದ ಬೆಳವಣಿಗೆ. ಇದು ಮುಂದುವರಿಲಿ. ಕಲಿತಿರತಕ್ಕಂಥ ಶಿಬಿರಾರ್ಥಿಗಳು ಕೂಡ ತಾವು ಕಲಿತಂಥ ರಂಗ ಸಂಗೀತವನ್ನು ತಮ್ಮ ಮುಂದಿನ ದಿನಮಾನಗಳಲ್ಲಿ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಹಲೋ ಎವ್ರಿವನ್, ಎಲ್ರಿಗೂ ನನ್ನ ನಮಸ್ಕಾರ. ನಾನು ವೀಣಾ. 24 MLB ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.